ಬಂಧುಗಳೇ ನಮಸ್ಕಾರ. ಈ 28 ಡೇಸ್ ಲೇಟರ್ ಫ್ರಾಂಚೈಸಿಯಲ್ಲಿ ವೈರಸ್ ಇನ್ನೂ ಇದೆಯಾ? ಇಷ್ಟು ವರ್ಷಗಳಿಂದ ಜನರು ಹೇಗೆ ಬದುಕುತ್ತಿದ್ದಾರೆ? ತನ್ನವರನ್ನು ಉಳಿಸಿಕೊಳ್ಳಲು ವೈರಸ್ ಅನ್ನು ಲೆಕ್ಕಿಸಿದ ಹುಡುಗ ಯಾರು? ಅವನ ಕತೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ನನ್ನ ಜೊತೆ ಈ ವಿಡಿಯೋ ಪೂರ್ತಿ ನೋಡಿ. ಸಿನಿಮಾ ಹೆಸರು 28 ಇಯರ್ಸ್ ಲೇಟರ್. ಇದು 2025ರಲ್ಲಿ ತೆರೆ ಕಂಡಿತು. 28 ಡೇಸ್ ಫ್ರಾಂಚೈಸಿಯ 3ನೇ ಚಿತ್ರ. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ್, ಕನ್ನಡ ಹಬ್ ಚಾನಲ್ಗೆ ಸ್ವಾಗತ. ಕೆಲವು ಹುಡುಗರನ್ನ ಅವರ ಪೇರೆಂಟ್ಸ್ ಒಂದು ರೂಮ್ ನಲ್ಲಿ ಕೂಡಾಕ್ತಾರೆ ಮತ್ತು ತಾವು ಮೀಟಿಂಗ್ ಮಾಡಬೇಕಾದ್ರೆ ಆ ರೇಜ್ ವೈರಸ್ ನಿಂದ ಅವರು ಬದಲಾಗಿ ಎಲ್ಲರನ್ನ ಕೊಲ್ಲೋಕೆ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ ಹುಡುಗ ತಪ್ಪಿಸಿಕೊಂಡು ತನ್ನ ಚರ್ಚ್ ಫಾದರ್ ಬಳಿ ಬರ್ತಾನೆ. ಆ ಫಾದರ್ ಆ ಹುಡುಗನಿಗೆ ಧೈರ್ಯ ತುಂಬುತ್ತಾ, ಏನು ಆಗೋದಿದೆ ಅದು ಹಾಗೆ ಆಗುತ್ತೆ, ಇವತ್ತು ಅಂತ್ಯದ ದಿನ ಅಂದು ತನ್ನ ಲಾಕೆಟ್ ಮಗನಿಗೆ ಕೊಟ್ಟು ನಿನ್ನ ಮೇಲೆ ಭರವಸೆ ಇಟ್ಕೋ ಅಂತ ಹೇಳಿ ಅವನಿಗೆ ಕಳಿಸ್ತಾನೆ. ಆ ಜಾಂಬಿಗಳನ್ನ ಬರಮಾಡ್ಕೋತಾನೆ. ಅವು ಅವನ ಮೇಲೆ ಹೆಗರುತ್ತವೆ ಮತ್ತು ತಿನ್ನುತ್ತವೆ. ಆ ಹುಡುಗ ಅಲ್ಲೇ ಚರ್ಚ್ ನ ನಾಲೆಯಲ್ಲಿ ಬಚ್ಚಿಟ್ಕೋತಾನೆ ಮತ್ತು ತನ್ನ ತಂದೆ ಸಾಯುವುದು ನೋಡಿ ಅಲ್ಲಿಂದ ಓಡೋಗ್ತಾನೆ. ಆ ವೈರಸ್ ಪೂರ್ತಿ ಯುಕೆ ಆವರಿಸಿಕೊಂಡಿದೆ ಅಂತ ಹೇಳಲಾಗುತ್ತೆ. ಇದೀಗ 28 ವರ್ಷ ಕಳೆದಿವೆ. ಈಗ ದೂರ ಒಂದು ದ್ವೀಪ ತೋರಿಸ್ತಾರೆ. ಅಲ್ಲಿ ಜನ ವೈರಸ್ ನಿಂದ ತಮ್ಮನ್ನು ತಾವು ರಕ್ಷಿಸಿಕೊಂಡಿದ್ದು ಆ ದ್ವೀಪದ ಸುತ್ತ ಬೇಲಿಗಳನ್ನ ಹಾಕಿರ್ತಾರೆ. ಒಂದು ಕೋಟೆ ರೀತಿ ನಿರ್ಮಿಸಿ ತಮ್ಮ ಜೀವನ ನಡೆಸುತ್ತಿರ್ತಾರೆ. ಹೀಗೆ ದಿನನಿತ್ಯದ ದಿನಚರಿಯಲ್ಲಿ ಒಂದು ಕುಟುಂಬವನ್ನು ನಾವು ನೋಡ್ತೇವೆ. ಜಾಮಿ ಎಂಬ ವ್ಯಕ್ತಿ ತನ್ನ ಮಗ ಸ್ಪೈಕ್ಗೆ ಇವತ್ತು ನಿನ್ನ ಪರೀಕ್ಷೆ ಇದೆ ಹೇಳು ಅಂತ ಎಬ್ಬಿಸ್ತಾನೆ. ಅವರು ತಮ್ಮ ಆಯುಧಗಳ ಜೊತೆ ರೆಡಿ ಆಗುತ್ತಾರೆ. ಅಪ್ಪ ಜಾಮಿ ಸ್ಪೈಕ್ಗೆ ಎಲ್ಲ ಆಯುಧಗಳ ಬಗ್ಗೆ ಕೇಳ್ತಾನೆ. ಸ್ಪೈಕ್ ಎಲ್ಲ ರೆಡಿ ಮಾಡ್ಕೋತಾನೆ. ಅವರು ತಿಂಡಿ ತಿನ್ನುವ ಸಮಯ ಸ್ಪೈಕ್ ತಾಯಿ ನೋವಲ್ಲಿ ಕೂಗಾಡ್ತಾಳೆ. ಅವರಿಬ್ಬರು ಮೇಲೆ ಬಂದಾಗ ಆಕೆ ನನ್ನ ತಲೆ ಸಿಡಿತಿದೆ, ಬಹಳ ನೋವಾಗ್ತಿದೆ ಅಂತ ನೋವಲ್ಲಿ ಸ್ಪೈಕ್ಗೆ ಹೇಳ್ತಾಳೆ. ಮತ್ತು ಅವನಿಗೆ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಅಂತ ಕೇಳ್ಬೇಕಾದ್ರೆ ಜಾಮಿ ಇವನಿಗೆ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಾನೆ. ಅದಕ್ಕೆ ಆಕೆ ಇನ್ನೂ ಕೋಪಗೊಂಡು ಇವನಿಗೂ ಜಾಂಬಿ ಮಾಡ್ತೀಯಾ ಅಂತ ಗಂಡನ ಮೇಲೆ ಕೂಗಾಡ್ತಾಳೆ. ಹೀಗಿರುವಾಗ ಸ್ಪೈಕ್ ಆಕೆಗೆ ಸಮಾಧಾನ ಪಡಿಸಿ ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ಅವರು ಅಲ್ಲಿಂದ ಬರ್ತಾರೆ. ಕೆಳಗೆ ಊರಿನ ಜನ ಅವನಿಗೆ ವಿಶ್ ಮಾಡ್ತಿರ್ತಾರೆ. ಯಾಕೆ ಅಂದ್ರೆ ಅವನು ಆ ಜಾಂಬಿಗಳ ನಾಡಿಗೆ ಹೋಗಿ ತನ್ನ ಮೊದಲ ಬೇಟೆ ಆಡಲು ಹೋಗ್ತಿರ್ತಾನೆ. ಹೀಗೆ ಅಪ್ಪ ಮಗ ದ್ವೀಪದ ಗೇಟ್ ಹತ್ರ ಬರ್ತಾರೆ. ಅಲ್ಲಿ ಆ ಊರಿನ ಮುಖಂಡ, ನೀನು ಬೇಟೆ ಆಡಲು ಹೊರಟಿರುವೆ, ಇದು ನಿನ್ನ ಪರೀಕ್ಷೆ, ನೀನು ವಾಪಸ್ ಬಂದ್ರೆ ಸ್ವಾಗತ, ಆದ್ರೆ ನೀನು ಇನ್ಫೆಕ್ಟೆಡ್ ಆದ್ರೆ ಇಲ್ಲಿಂದ ಯಾರು ನಿನ್ನ ಹುಡುಕಲು ಬರುವುದಿಲ್ಲ ಅಂದು ಗೇಟ್ ಓಪನ್ ಮಾಡ್ತಾನೆ. ಅವರಿಬ್ಬರು ಬ್ರಿಡ್ಜ್ ಮೂಲಕ ಬರ್ತಿರ್ತಾರೆ. ಆಗ ಸ್ಪೈಕ್ ತಂದೆಗೆ ಬ್ರಿಡ್ಜ್ ಬಗ್ಗೆ ಕೇಳಿದಾಗ ಈ ಬ್ರಿಡ್ಜ್ ಸಮುದ್ರದ ಅಲೆಗಳಿಂದ ರಾತ್ರಿ ಮುಚ್ಚಿ ಹೋಗುತ್ತೆ ಅಂತ ಹೇಳ್ತಾನೆ. ಹೀಗೆ ಅವರಿಬ್ಬರು ಬರ್ತಿರ್ತಾರೆ. ಅವರು ಕಾಡಿನ ಒಳಗೆ ಬಂದಾಗ ಅಲ್ಲಿ ಅವರಿಗೆ ಒಂದು ಜಾಂಬಿ ಕಾಣಿಸುತ್ತೆ. ಆಗ ಜಾಮಿ ಇವರನ್ನ ಕುತ್ತಿಗೆ ಮೂಲಕ ಕೊಲ್ಲಬೇಕು ಅಂತ ಪಾಠ ಹೇಳಿಕೊಡ್ತಾನೆ ಮತ್ತು ಸ್ಪೈಕ್ಗೆ ನಿನ್ನ ಮೊದಲ ಬೇಟೆ ಆಡು ಅಂತಾನೆ. ಅದರಂತೆ ಅವನು ಆ ಜಾಂಬಿಗೆ ಬಾಣದಿಂದ ಕೊಲ್ತಾನೆ. ಅದರಿಂದ ಅಕ್ಕಪಕ್ಕದಲ್ಲಿದ್ದ ಜಾಂಬಿಗಳು ಎದ್ದು ಬಂದಾಗ ಜಾಮಿ ಅವುಗಳನ್ನ ಕೊಲ್ಲಾಕ್ತಾನೆ. ಅವರ ಪ್ರಯಾಣ ಮತ್ತೆ ಶುರುವಾಗುತ್ತೆ. ಹೀಗೆ ಅವರು ಒಂದು ಪಾಳು ಬಿದ್ದ ಮನೆಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ತಮಗೆ ಬೇಕಾದ ವಸ್ತುಗಳು ಅವರು ನೋಡ್ತಿರ್ಬೇಕಾದ್ರೆ ಒಂದು ಶಬ್ದ ಬರುತ್ತೆ. ಅವರು ಆ ರೂಮ್ಗೆ ಬಂದಾಗ ಅಲ್ಲಿ ಒಂದು ಜೋಂಬಿಯನ್ನು ಉಲ್ಟಾ ನೇತಾಕಿರ್ತಾರೆ. ಆಗ ಜಾಮಿ ಇವನಿಗೆ ಆ ಜೋಂಬಿಗಳು ಪನಿಷ್ಮೆಂಟ್ ಕೊಟ್ಟಿರಬಹುದು ಅಂತ ಹೇಳ್ತಾನೆ ಮತ್ತು ಸ್ಪೈಕ್ಗೆ ಅವನಿಗೆ ಕೊಲ್ಲೋಕೆ ಹೇಳ್ತಾನೆ. ಸ್ಪೈಕ್ ಹೆದರುತ್ತಿರ್ತಾನೆ. ಇದೊಂದು ಬುದ್ಧಿ ಇಲ್ಲದ ಜೋಂಬಿ, ಕೊಲ್ಲಾಕುವುದನ್ನ ಅಂತ ಹೇಳ್ತಾನೆ. ಸ್ಪೈಕ್ ಹೆದರುತ್ತಿರ್ಬೇಕಾದ್ರೆ ಜಾಮಿ ಅದನ್ನು ಕೊಲ್ತಾನೆ. ಅದರ ಬೆನ್ನಿಗೆ ಸ್ಪೈಕ್ ಕೂಡ ತನ್ನ ಬಾಣ ಬಿಡ್ತಾನೆ. ಇತ್ತ ತಾಯಿ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಿರ್ತಾಳೆ. ಆಕೆ ತಂದೆ ಕೂಡ ಅವರಿಗೆ ಜಾಂಬಿಗಳನ್ನ ಕೊಲ್ಲೋಕೆ ಟ್ರೈನಿಂಗ್ ಕೊಡ್ತಿದ್ದ. ಇತ್ತ ಜಾಮಿ ಮತ್ತು ಸ್ಪೈಕ್ ಒಂದು ಜಿಂಕೆ ಸತ್ತಿದ್ದ ತಲೆಯನ್ನು ನೋಡ್ತಾರೆ. ತಂದೆಗೆ ಅರ್ಥವಾಗುತ್ತೆ ಇದು ಜಾಂಬಿಗಳು ಎಚ್ಚರಿಕೆಗೆ ಹಾಕಿದ್ದಾರೆ ಅಂತ. ಅವನು ಮಗನ ಜೊತೆ ಅಲ್ಲಿಂದ ವಾಪಸ್ ಬರೋಕೆ ನಿರ್ಧಾರ ಮಾಡ್ತಾನೆ. ಅವರು ಮುಂದೆ ಬಂದಾಗ ಅವರೆದುರು ಜಾಂಬಿಗಳು ನಿಂತಿರುತ್ತವೆ. ಅವುಗಳ ಒಬ್ಬ ಲೀಡರ್ ಎದುರಿಗೆ ಬಂದಾಗ ಜಾಮಿ ಇವನು ಆಲ್ಫಾ ಜಾಂಬಿ ಎಂದು ಮಗನಿಗೆ ಹೇಳ್ತಾನೆ ಮತ್ತು ಅವರಿಬ್ಬರು ಕಾಡಿಗೆ ನುಗ್ಗುತ್ತಾರೆ. ಅವುಗಳು ಅವರ ಹಿಂದೆ ಬರುತ್ತಿರುತ್ತವೆ. ಹೀಗೆ ಅವರು ಒಂದು ಮನೆಗೆ ನುಗ್ಗಿದಾಗ ಅವು ಅಲ್ಲಿಗೂ ಬರುತ್ತವೆ. ಅವರು ಸ್ವಲ್ಪದರಲ್ಲೇ ಮಾಡಿ ಮೇಲೆ ಬಚ್ಚಿಟ್ಟುಕೊಂಡು ಪಾರಾಗ್ತಾರೆ. ಇತ್ತ ಊರಿನಲ್ಲಿ ಸ್ಪೈಕ್ ಮತ್ತು ತಂದೆಗೆ ವೆಲ್ಕಮ್ ಮಾಡಲು ಪಾರ್ಟಿ ಅರೇಂಜ್ ಮಾಡಿರ್ತಾರೆ. ಇತ್ತ ಜಾಮಿ ಆ ಆಲ್ಫಾ ಜಾಂಬಿ ಬಹಳ ಬುದ್ಧಿವಂತ, ಅವನು ನಮಗಾಗಿ ಕಾಯುತ್ತಿದ್ದಾನೆ ಅಂತ ಮಗನಿಗೆ ಹೇಳ್ತಾನೆ. ಸ್ಪೈಕ್ ಇದೆಲ್ಲ ನನ್ನಿಂದ ಆಯ್ತು ಅಂದಾಗ ನಿನಗಿಂತ ದೊಡ್ಡವರಿಗೂ ಜೋಂಬಿಗಳನ್ನ ಕೊಲ್ಲೋಕಾಗಲ್ಲ, ಅಷ್ಟಾದರೂ ನೀನು 2 ಜೋಂಬಿಗಳನ್ನ ಕೊಂದಾಕ್ದೆ, ಬಹಳ ಖುಷಿ ಆಯಿತು ಅಂತ ಧೈರ್ಯ ತುಂಬುತ್ತಾನೆ. ಇದೇ ವೇಳೆ ಸ್ಪೈಕ್ ದೂರದಲ್ಲಿ ಯಾರೋ ಬೆಂಕಿ ಹಚ್ಚುವುದನ್ನ ಗಮನಿಸುತ್ತಾನೆ ಮತ್ತು ತಂದೆಗೆ ಕೇಳಿದಾಗ ಅವನು ನನಗೆ ಗೊತ್ತಿಲ್ಲ, ಅವನ ಯಾವತ್ತೂ ನೋಡಿಲ್ಲ, ನಾನು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ ಅಂತಾನೆ. ಸ್ವಲ್ಪ ಸಮಯದ ನಂತರ ಅವರ ಮನೆ ಪಕ್ಕದಿಂದ ಜಿಂಕೆಗಳ ಸಮೂಹ ಹೋಗುತ್ತಿರುತ್ತೆ. ಆಗ ಜಾಮಿ ಆ ಮನೆ ಬೀಳುವುದನ್ನು ಗಮನಿಸಿ ಸ್ಪೈಕ್ ಜೊತೆ ಹೊರಗೆ ಬರ್ತಾನೆ.
ಅವರು ತಮ್ಮ ದ್ವೀಪಕ್ಕೆ ಹೋಗಲು ನಿರ್ಧಾರ ಮಾಡ್ತಾರೆ. ಅದರಂತೆ ಅವರು ಅಲ್ಲಿಂದ ಓಡಿ ಬಂದು ಆ ಬ್ರಿಡ್ಜ್ ಹತ್ರ ಬರ್ತಾರೆ. ಅವರು ಅದನ್ನ ದಾಟುವ ಸಮಯ ಆಲ್ಫಾ ಅವರ ಹಿಂದೆ ಓಡಿ ಬರುತ್ತಿರುತ್ತೆ. ಅದನ್ನ ನೋಡಿ ಅವರು ವೇಗವಾಗಿ ದ್ವೀಪಕ್ಕೆ ನುಗ್ಗುತ್ತಾರೆ. ಅದು ಹಿಂದೆ ಸಮೀಪಕ್ಕೆ ಬರುತ್ತಿರುತ್ತೆ. ಇತ್ತ ದ್ವೀಪದ ಜನ ಬಾಣಗಳನ್ನು ಹೊಡೆದು ಅದನ್ನ ತಡಿತಾರೆ. ಅವರಿಬ್ಬರು ಗೇಟ್ ಬಳಿ ಬಂದು ನಿಲ್ತಾರೆ. ಆಗ ಅವರು ತಮ್ಮ ಕಣ್ಣುಗಳನ್ನ ತೋರಿಸಿದ ಮೇಲೆ ಅವರಿಗೆ ಒಳಗೆ ಪ್ರವೇಶ ಸಿಗುತ್ತೆ. ಹೀಗೆ ಪಾರ್ಟಿಯಲ್ಲಿ ತನ್ನ ಮಗನ ಸಾಹಸಗಾಥೆಯನ್ನು ದೊಡ್ಡ ದೊಡ್ಡ ಕಟ್ಟುಕತೆಯಾಗಿ ಜಾಮಿ ಊರಿನ ಜನಕ್ಕೆ ಹೇಳ್ತಿರ್ತಾನೆ. ಸ್ಪೈಕ್ ಅವನಿಗೆ ತಡೀತಿದ್ರು ಅವನು ಹೇಳೋದು ಹಾಗೆ ಮುಂದುವರಿಸ್ತಾನೆ. ಹೀಗೆ ಎಲ್ಲರೂ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಸ್ಪೈಕ್ ಅಲ್ಲಿಂದ ಎದ್ದು ಬರ್ತಾನೆ. ಅವನು ಹೊರಗೆ ತಂದೆಯನ್ನು ಬೇರೆ ಹುಡುಗಿ ಜೊತೆ ನೋಡ್ತಾನೆ. ಅದರಿಂದ ಬೇಸರಗೊಂಡು ಮನೆಗೆ ಬರ್ತಾನೆ. ಅಲ್ಲಿ ತನ್ನ ಅಜ್ಜನಿಗೆ ಮಾತನಾಡ್ತಾ ಆ ಜೋಂಬಿಗಳ ಬಗ್ಗೆ ಹೇಳ್ತಾನೆ ಹಾಗೂ ದೂರದಲ್ಲಿ ಹತ್ತಿದ್ದ ಬೆಂಕಿ ಬಗ್ಗೆ ಹೇಳ್ತಾನೆ. ಆಗ ಆತ, ನೀನು ಮುದುಕ ಕೆಲ್ಸನ್ಗೆ ನೋಡಿದೀಯಾ, ಅವನು ಇನ್ನೂ ಜೀವಂತವಾಗಿದ್ದಾನ ಅಂತ ಅವನ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ನಾವಿಬ್ಬರು 30 ವರ್ಷಗಳ ಹಿಂದೆ ಜೊತೆಗೆ ಕೆಲಸ ಮಾಡ್ತಿದ್ವಿ. ಅವನೊಬ್ಬ ಡಾಕ್ಟರ್, ಇಂಗ್ಲೆಂಡ್ ನ ಕೊನೆಯಲ್ಲಿ ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ವಿ. ಅವನೊಬ್ಬ ವಿಚಿತ್ರ ಮನುಷ್ಯ ಅಂತ ಹೇಳ್ತಾನೆ. ಸ್ಪೈಕ್ ಕೂಡ ಸರಿ ಎಂದು ತನ್ನ ತಾಯಿ ಬಳಿ ಬರ್ತಾನೆ. ಬೆಳಿಗ್ಗೆ ಎದ್ದಾಗ ತಾಯಿ ನೋವಿನಲ್ಲಿ ನನಗಾಗಿ ಗುಳಿಗೆಯನ್ನ ತರ್ತೀಯಾ ಅಂತ ಸ್ಪೈಕ್ಗೆ ಕೇಳ್ತಾಳೆ. ಅಷ್ಟರಲ್ಲಿ ತಂದೆ ಪಾರ್ಟಿಯಿಂದ ಬರ್ತಾನೆ. ಸ್ಪೈಕ್ ಅವನಿಂದ ದೂರ ಬರ್ತಾನೆ. ಕೆಳಗೆ ತಂದೆ ತಿಂಡಿ ತಯಾರಿಸುವ ವೇಳೆ ಸ್ಪೈಕ್, ನೀವು ತಾಯಿಗೆ ಡಾಕ್ಟರ್ಗೆ ಯಾಕೆ ತೋರಿಸಿಲ್ಲ ಅಂತ ಕೇಳ್ತಾನೆ. ಮತ್ತು ಕೆಲ್ಸನ್ ಬಗ್ಗೆ ಹೇಳಿದಾಗ ಅವನೊಬ್ಬ ಸುಳ್ಳು ಡಾಕ್ಟರ್. ನಾವು ಚಿಕ್ಕವರಿದ್ದಾಗ ಅವನು ಆ ಜೊಂಬಿಗಳ ಹೆಣಗಳನ್ನು ಸುಡುತ್ತಿದ್ದ. ಅವನು ನಮ್ಮನ್ನು ನೋಡಿ ನಮಗೆ ಕರೆದ. ನಾವು ಭಯದಲ್ಲಿ ಅಲ್ಲಿಂದ ಓಡಿ ಬಂದ್ವಿ. ಅದಾಗಿ 15 ವರ್ಷದಿಂದ ನಾವ್ ಯಾರು ಅಲ್ಲಿಗೆ ಹೋಗೇ ಇಲ್ಲ ಅಂತ ಹೇಳ್ತಾನೆ. ಇದೇ ವೇಳೆ ಸ್ಪೈಕ್ ಮುಂದುವರಿಸಿ, ಅವಳು ಸಾಯುತ್ತಿದ್ದಾಳೆ, ಅವಳು ಸತ್ತೋದ್ಮೇಲೆ ನೀವು ರೋಸಿಯನ್ನು ಈ ಮನೆಗೆ ತರ್ತೀರಲ್ವಾ ಅಂತ ಹೇಳಿದಾಗ ತಂದೆಗೆ ಸಿಟ್ಟು ಬಂದು ಒಂದು ಬಿಡ್ತಾನೆ. ಸ್ಪೈಕ್ ತಾಯಿ ಬಳಿ ಬಂದಾಗ ತಂದೆ ಕೂಡ ಅಲ್ಲಿಗೆ ಬರ್ತಾನೆ. ಆಗ ಸ್ಪೈಕ್, ನೀವು ನಮ್ಮನ್ನ ಬಿಟ್ಟು ಹೋಗಿ ಇಲ್ಲಿಂದ ಅಂತ ಅವನಿಗೆ ಕಳಿಸ್ತಾನೆ. ಮರುದಿನ ಒಂದು ಮನೆಗೆ ಬೆಂಕಿ ಹಚ್ಚಿ ಗೇಟ್ ಕಾವಲುದಾರರನ್ನ ಅಲ್ಲಿಗೆ ಕಳಿಸಿ ತಾಯಿ ಜೊತೆ ದ್ವೀಪ ದಾಟಿ ಮೇನ್ಲ್ಯಾಂಡ್ಗೆ ಸ್ಪೈಕ್ ಮತ್ತು ಆಕೆ ಬರ್ತಾರೆ. ಆಕೆ ಕೂಡ ಇದು ಸರಿಯಲ್ಲ, ನಾವು ವಾಪಸ್ ಹೋಗಬೇಕು ಅಂದಾಗ ಸ್ಪೈಕ್, ನಾವು ಡಾಕ್ಟರ್ ಬಳಿ ಹೋಗುತ್ತಿದ್ದೇವೆ, ನೀನು ಸರಿಯಾಗುವೆ ಅಂತ ಅವರು ತಮ್ಮ ಪ್ರಯಾಣ ಆರಂಭಿಸುತ್ತಾರೆ. ಹೀಗೆ ಅವರು ಒಂದು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಸ್ಪೈಕ್ ಅಲ್ಲೇ ಕಾವಲಿಗೆ ಕುಂತಾಗ ಅಲ್ಲಿಗೆ ಒಂದು ನೆಲದ ಮೇಲೆ ಒದ್ದಾಡೋ ಜೋಂಬಿ ಬಂದು ಸ್ಪೈಕ್ಗೆ ಅಟ್ಯಾಕ್ ಮಾಡಲು ನಿಂತಾಗ ತಾಯಿ ಅದನ್ನ ಜಜ್ಜಿ ಕೊಂದಾಕ್ತಾಳೆ. ಬೆಳಿಗ್ಗೆ ಅವರು ಮತ್ತೆ ಮುಂದುವರಿಸುತ್ತಾರೆ. ಇತ್ತ ದೂರದಲ್ಲಿ ಕೆಲವು ಸೈನಿಕರನ್ನ ಜೋಂಬಿಗಳು ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಆ ಸೈನಿಕರು ಜೋಂಬಿಗಳನ್ನ ಕೊಂದಾಕ್ತಾರೆ. ಅವರಲ್ಲಿ 3 ಸೈನಿಕರು ಅಲ್ಲಿಂದ ಒಂದು ಸೇಫ್ ಪ್ಲೇಸ್ ಗೆ ಬಂದಾಗ ಆಲ್ಫಾ ಅವರ ಮೇಲೆ ಎಗರಿ ಇಬ್ಬರನ್ನ ಬಹಳ ಕ್ರೂರವಾಗಿ ಕೊಂದಾಕ್ತಾನೆ. ಇನ್ನೊಂದೆಡೆ ಒಂದು ಹೆಣ್ಣು ಜೋಂಬಿ ಗರ್ಭಧಾರಣೆ ಮಾಡಿರುವುದು ನಾವು ನೋಡ್ತೇವೆ. ಇತ್ತ ಸ್ಪೈಕ್ ತಾಯಿ ತನ್ನ ತಂದೆಗೆ ಊಹಿಸಿಕೊಂಡು ಮಾತಾಡ್ತಿರ್ತಾಳೆ. ಇದೇ ವೇಳೆ ಒಂದು ಜೋಂಬಿ ಅಲ್ಲಿಗೆ ಬಂದಾಗ ಸ್ಪೈಕ್ ಅದನ್ನ ಕೊಂದಾಕ್ತಾನೆ. ಅವರು ಅಲ್ಲಿಂದ ಓಡ್ತಾ ಒಂದು ಪೆಟ್ರೋಲ್ ಬಂಕ್ ಒಳಗೆ ಬರ್ತಾರೆ. ಅಲ್ಲಿ ಏನೋ ಒಂದು ಗ್ಯಾಸ್ ಪೂರ್ತಿ ರೂಮ್ ಆವರಿಸಿಕೊಂಡಿರುತ್ತೆ. ಆ ಜೋಂಬಿಗಳು ಒಳಗೆ ಬರ್ತಿರ್ಬೇಕಾದ್ರೆ ಆ ಉಳಿದ ಒಬ್ಬ ಸೈನಿಕ ಮೇಲಿಂದ ಬಾಂಬ್ ಹಾಕಿ ಅವುಗಳನ್ನ ಸುಟ್ಟಾಕ್ತಾನೆ. ನಮ್ಮವರು ಬಚ್ಚಿಕೊಂಡು ಅಲ್ಲಿಂದ ಹೊರಗೆ ಬರ್ತಾರೆ. ತನ್ನ ಹೆಸರು ಎರಿಕ್ ಅಂತ ಆ ಸೈನಿಕ ತನ್ನ ಪರಿಚಯ ಹೇಳ್ತಾನೆ. ಆ 3 ಜನ ಅಲ್ಲಿಂದ ಬರ್ತಾರೆ. ಸ್ಪೈಕ್ ತಾಯಿ ನೋವಲ್ಲಿದ್ದಾಗ ಎರಿಕ್ ಅವಳಿಗೆ ಎತ್ಕೊಂಡು ಬರ್ತಿರ್ತಾನೆ ಮತ್ತು ತನ್ನ ಕತೆ ಹೇಳೋಕೆ ಪ್ರಾರಂಭಿಸ್ತಾನೆ. ನಾನು ಮಿಲಿಟರಿ ಅವನು, ನಮ್ಮನ್ನ ಹಣದ ಆಮಿಷ ಒಡ್ಡಿ ಇಲ್ಲಿಗೆ ಕಳಿಸ್ತಾರೆ. ಆದ್ರೆ ಇಲ್ಲಿಗೆ ಬಂದವರು ಯಾರು ವಾಪಸ್ ಹೋಗಲ್ಲ, ಜೊತೆಗೆ ನಮ್ಮ ಜನನು ನಮಗೆ ಕರ್ಕೊಳ್ಳಲ್ಲ ಅಂತಾನೆ. ಅವರು ಮುಂದೆ ಬಂದು ವಿಶ್ರಾಂತಿ ಪಡೀತಿರ್ತಾರೆ. ಆಗ ಎರಿಕ್ ತನ್ನ ಫೋನ್ ಮೂಲಕ ತನ್ನ ಹುಡುಗಿ ಸ್ಪೈಕ್ಗೆ ತೋರಿಸ್ತಾನೆ. ಬಂಧುಗಳೇ, ಇದರ ಮೂಲಕ ನಮಗೆ ಅರ್ಥವಾಗುತ್ತೆ, ಪ್ರಪಂಚ ನಾರ್ಮಲ್ ಆಗಿ ನಡೀತಿದೆ, ಕೇವಲ ಬ್ರಿಟನ್ ಮಾತ್ರ ಜೋಂಬಿ ಅಟ್ಯಾಕ್ ನಿಂದ ಬಳಲುತ್ತಿದೆ ಅಂತ ನಮಗೆ ಅರ್ಥವಾಗುತ್ತೆ. ಮತ್ತೆ ಕತೆಗೆ ಬರೋಣ. ಅವರು ಮತ್ತೆ ಬರುತ್ತಿರುವಾಗ ತಾಯಿಗೆ ಒಂದು ಟ್ರೈನ್ ನಲ್ಲಿ ಯಾರೋ ಕಿರ್ಚಾಡೋದು ಗಮನಿಸಿ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಆ ಗರ್ಭಿಣಿ ಜೋಂಬಿ ನೋವಲ್ಲಿ ಒದ್ದಾಡ್ತಿರ್ತಾಳೆ. ಅದನ್ನು ನೋಡಿ ಆಕೆ ಹೆಲ್ಪ್ ಮಾಡಲು ನಿಲ್ತಾಳೆ. ಸ್ಪೈಕ್ ಅದನ್ನ ನೋಡಿ ಹಾಗೆಲ್ಲ ಮಾಡಬೇಡ ಅಂತಿರ್ತಾನೆ. ಅದು ಒಂದು ಮಗುವಿಗೆ ಜನ್ಮ ನೀಡ್ತಿದ್ದಾಳೆ ಅಂತ ಹೆಲ್ಪ್ ಮಾಡೋಕೆ ನಿಲ್ತಾಳೆ. ಎರಿಕ್ ಅದನ್ನ ನೋಡಿ ಹಾಗೆಲ್ಲ ಮಾಡಬೇಡ ಅಂತಿರ್ತಾನೆ. ಆದರೂ ಆಕೆ ಹೆಲ್ಪ್ ಮಾಡ್ತಾಳೆ. ಆ ಜೋಂಬಿ ಒಂದು ಮಗುಗೆ ಜನ್ಮ ನೀಡ್ತಾಳೆ. ಇದನ್ನ ಸ್ಪೈಕ್ ಮತ್ತು ಎರಿಕ್ ಆಶ್ಚರ್ಯದಿಂದ ನೋಡುತ್ತಿರ್ತಾರೆ. ಸಡನ್ ಆಗಿ ಆ ಜೋಂಬಿ ಮಹಿಳೆ ಮತ್ತೆ ಜೋಂಬಿ ಆದಾಗ ಎರಿಕ್ ಆಕೆಯನ್ನು ಕೊಲ್ತಾನೆ ಮತ್ತು ಅವರಿಬ್ಬರಿಗೆ ಆ ಮಗುವನ್ನು ಕೊಂದಾಕಲು ಹೇಳ್ತಾನೆ. ಆದರೆ ಅವರು ಇದರಲ್ಲಿ ವೈರಸ್ ಇಲ್ಲ ಅಂತ ನಿರಾಕರಿಸ್ತಾರೆ. ಅವನು ಮಾತಾಡ್ತಾ ಹಿಂದೆ ಸರಿತಿರ್ಬೇಕಾದ್ರೆ ಆಲ್ಫಾ ಜೋಂಬಿ ಮೇಲಿಂದ ಆತನಿಗೆ ಎಳ್ಕೊಂಡು ರುಂಡ ಮುಂಡ ಬೇರೆ ಮಾಡ್ತಾನೆ ಮತ್ತು ಅವರಿಬ್ಬರ ಮೇಲೆ ಬರ್ತಿರ್ಬೇಕಾದ್ರೆ ಸ್ಪೈಕ್ ಬಾಣ ಹೊಡೆದು ಅಲ್ಲಿಂದ ಹೊರಗೆ ಬರ್ತಾರೆ. ಆಲ್ಫಾ ಇನ್ನೇನು ಅವರಿಗೆ ಹಿಡಿಬೇಕು ಅನ್ನುವಷ್ಟರಲ್ಲಿ ಡಾಕ್ಟರ್ ಕೆಲಸನ್ ಅಲ್ಲಿಗೆ ಬಂದು
ಬಂದು ಮೂರ್ಛೆ ಬಾಣದಿಂದ ಅವನಿಗೆ ಮೂರ್ಛೆ ಬೀಳಿಸ್ತಾನೆ. ಅವನು ಸ್ಪೈಕ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಸ್ಪೈಕ್ ನಮ್ಮ ತಾಯಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕೆಲ್ಸನ್ ಅವರಿಗೆ ಮನೆಗೆ ಕರ್ಕೊಂಡು ಬರ್ತಾನೆ. ಅವನು ಕೂಡ ಒಂದು ಸುರಕ್ಷಿತ ಮನೆ ಮಾಡಿಕೊಂಡಿರ್ತಾನೆ. ಅಲ್ಲಿ ಅವನು ಸತ್ತ ಹೆಣಗಳ ತಲೆಗಳನ್ನ ಜೋಡಿಸಿ ಒಂದು ದೊಡ್ಡ ಪಿರಮಿಡ್ ಮಾಡಿರ್ತಾನೆ. ಅವನು ಅದರ ಬಗ್ಗೆ ಹೇಳಿ ಎರಿಕ್ ತಲೆಯನ್ನು ಒಲೆಯಲ್ಲಿ ಸುಟ್ಟಾಕ್ತಾನೆ. ಅದು ಪೂರ್ತಿ ಸುಟ್ಟು ತಲೆ ಬುರುಡೆ ಒಂದೇ ಉಳಿದಾಗ ಆ ಬುರುಡೆಯನ್ನು ಸ್ಪೈಕ್ಗೆ ಕೊಟ್ಟು ಇದನ್ನ ಆ ಪಿರಮಿಡ್ ಮೇಲೆ ಇಡು ಅಂತ ಕಳಿಸ್ತಾನೆ. ಅದರಂತೆ ಸ್ಪೈಕ್ ಅದನ್ನ ಒಂದು ಕಡೆ ಇಡ್ತಾನೆ. ಆಗ ಡಾಕ್ಟರ್ ಮಾತಾಡ್ತಾ ನನಗೆ ಗೊತ್ತಿತ್ತು ಆ ವೈರಸ್ ಗರ್ಭಧಾರಣೆಯಿಂದ ಹರಡಲ್ಲ ಅಂತ ಹೇಳ್ತಾನೆ. ಆಗ ಸ್ಪೈಕ್ ನಾನು ನನ್ನ ತಾಯಿಗೋಸ್ಕರ ನಿಮ್ಮನ್ನ ಹುಡುಕಾಡ್ದೆ ಅಂತಾನೆ. ಆಗ ಡಾಕ್ಟರ್ ಕೆಲ್ಸನ್ ಆಕೆಗೆ ತಪಾಸಣೆ ಮಾಡ್ತಾನೆ ಮತ್ತು ಆಕೆಗೆ ಕ್ಯಾನ್ಸರ್ ಇದೆ, ಅದು ಲಾಸ್ಟ್ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳ್ತಾನೆ. ಆಕೆ ಕೂಡ ನನಗೆ ಗೊತ್ತಿತ್ತು ಇದು ಕ್ಯಾನ್ಸರ್ ಅಂತ, ಆದರೆ ನನಗೆ ಹೇಳೋಕಾಗಿಲ್ಲ ಅಂತ ಸ್ಪೈಕ್ ಗೆ ಹೇಳಿದಾಗ ಸ್ಪೈಕ್ ಡಾಕ್ಟರ್ಗೆ ಇದರ ಟ್ರೀಟ್ಮೆಂಟ್ ಇರಬಹುದಲ್ಲ ಅಂತ ಕೇಳ್ಕೊತಾನೆ. ಆಗ ಡಾಕ್ಟರ್ ನನ್ನ ಬಳಿ ಏನೂ ಇಲ್ಲ, ಈಕೆ ಕೆಲವೇ ದಿನಗಳಲ್ಲಿ ಸಾಯ್ತಾಳೆ ಅಂದಾಗ ಸ್ಪೈಕ್ ದುಃಖಕ್ಕೊಳಗಾಗ್ತಾನೆ. ಆಕೆ ಸಮಾಧಾನ ಪಡಿಸುತ್ತಾಳೆ. ಆಕೆ ಸ್ಪೈಕ್ ಗೆ ಧೈರ್ಯ ತುಂಬುತ್ತಾಳೆ ಮತ್ತು ಆ ಮಗುವಿಗೆ ಅವನಿಗೆ ಕೊಡ್ತಾಳೆ. ಡಾಕ್ಟರ್ ಇಲ್ಲಿ 3 ತರದ ಸಾವುಗಳೇ ಭಯಂಕರ. ಒಂದು ಸಾಮಾನ್ಯ ಸಾವು, ಎರಡನೇದು ನೆಮ್ಮದಿಯ ಸಾವು. ನಿನ್ನ ತಾಯಿಗೆ ನೆಮ್ಮದಿಯಿಂದ ಪ್ರೀತಿಯಿಂದ ಕಳಿಸಿಕೊಡು ಅಂತ ಹೇಳ್ತಾನೆ. ಅವರು ಅಲ್ಲಿಂದ ದೂರ ಬರ್ತಾರೆ. ಆಕೆ ತಯಾರಾಗಿ ನಿಲ್ತಾಳೆ. ಡಾಕ್ಟರ್ ವಿಷದ ಬಾಣದಿಂದ ಆಕೆಗೆ ಕೊಲ್ತಾನೆ. ಇತ್ತ ಸ್ಪೈಕ್ ಆ ಮಗುವಿಗೆ ಮಲಗಿಸುತ್ತಿದ್ದಾಗ ಡಾಕ್ಟರ್ ಅವನ ತಾಯಿಗೆ ಸುಟ್ಟಾಕಿ ಆಕೆಯ ಬುರುಡೆಯನ್ನು ಸ್ಪೈಕ್ಗೆ ಕೊಡ್ತಾನೆ. ಸ್ಪೈಕ್ ದುಃಖದಲ್ಲಿಯೇ ಪೂರ್ತಿ ಟಾಪ್ ನಲ್ಲಿ ಅದನ್ನ ಕೊನೆಯ ಮುತ್ತಿಟ್ಟು ವಿದಾಯ ಹೇಳಿ ಇಡ್ತಾನೆ. ಡಾಕ್ಟರ್ ಮತ್ತು ಸ್ಪೈಕ್ ಅಲ್ಲಿಂದ ಒಂದು ಸುರಂಗದಲ್ಲಿ ಬಚ್ಚಿಟ್ಟುಕೊಳ್ತಾರೆ. ಆಲ್ಫಾ ಎಚ್ಚರಗೊಂಡು ಆ ಸುರಂಗದ ಹೊರಗೆ ಕೂಗಾಡ್ತಾನೆ ಮತ್ತು ಸ್ವಲ್ಪ ಸಮಯದ ನಂತರ ಅದರೊಳಗೆ ಕೈ ಹಾಕಿ ಡಾಕ್ಟರ್ಗೆ ಎಳ್ಕೊಂಡು ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಸ್ಪೈಕ್ ಆ ಮೂರ್ಛೆ ಇಂಜೆಕ್ಷನ್ ಆಲ್ಫಾಗೆ ಚುಚ್ತಾನೆ. ಅದು ಮೂರ್ಛೆ ಬೀಳುತ್ತೆ. ಆಗ ಡಾಕ್ಟರ್ ಈಗ ನೀನು ಮನೆಗೆ ಮರಳಬೇಕು ಅಂತಾನೆ. ಅದರಂತೆ ಸ್ಪೈಕ್ ದ್ವೀಪಕ್ಕೆ ಮರಳಿ ಗೇಟ್ ಬಳಿ ಆ ಮಗುವಿಗೆ ಬಿಟ್ಟು ಒಂದು ಲೆಟರ್ ತಂದೆಗೆ ಬರೆದಿರ್ತಾನೆ. ಅದರಲ್ಲಿ ಅವನು ನಾನು ಇಲ್ಲೇ ಉಳ್ಕೋತೀನಿ, ನಾನು ಡಾಕ್ಟರ್ ಕೆಲ್ಸನ್ಗೆ ಭೇಟಿಯಾದೆ, ಅವನೊಬ್ಬ ಒಳ್ಳೆ ಮನುಷ್ಯ, ನೀವು ಆ ಮಗುವನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಬರ್ದಿರುತ್ತಾನೆ. ಅದನ್ನ ನೋಡಿ ತಂದೆ ಗೇಟ್ ಹೊರಗೆ ಹೋಗಿ ಸ್ಪೈಕ್ ಗೆ ಕೂಗಾಡ್ತಾನೆ. ಇತ್ತ ಸ್ಪೈಕ್ ಆ ಜೊಂಬಿಗಳನ್ನ ಒಬ್ಬನೇ ಎದುರಿಸುತ್ತಿರುವಾಗ ಅಲ್ಲಿಗೆ ಒಂದು ಗುಂಪು ಬಂದು ಅವನಿಗೆ ಕಾಪಾಡುತ್ತೆ. ಆ ಗುಂಪಿನ ಲೀಡರ್ ಸ್ಪೈಕ್ಗೂ ತನ್ನ ಗುಂಪಿಗೆ ಸೇರಿಸ್ಕೊಳ್ತಾನೆ. ಹೀಗೆ ಅವರೆಲ್ಲರೂ ಜೊಂಬಿಗಳನ್ನ ಕೊಲ್ತಾರೆ. ಹೀಗೆ ನಮ್ಮ 28 ಇಯರ್ಸ್ ಲೇಟರ್ ಮೊದಲ ಭಾಗ ಅಂತ್ಯವಾಗುತ್ತೆ. ಇದಾಗಿತ್ತು 28 ಇಯರ್ಸ್ ಲೇಟರ್ ಸಿನಿಮಾದ ಒಂದು ಸಣ್ಣ ವಿವರಣೆ. ಇದರ ಎರಡನೇ ಭಾಗದ ಜೊತೆ ಮತ್ತೆ ಸಿಗೋಣ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ, ನನಗೂ ಒಂದು ಜಡ್ಜ್ಮೆಂಟ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.